ಇವಾಗ ಅಂತಿಮ ಹಂತದ 6 ಎಸೆತ 24 ಓಟುಗಳು ಬರಬೇಕಾಗಿದೆ. 6 ಎಸೆತ 24, 6ಕ್ಕೆ 6 ಬೌಂಡರಿಯೇ ಡ್ರೈವರ್ಸಿಗೆ ಶಾಶ್ವತ ಪರಿಹಾರ ಜಯದ ವಿಚಾರದಲ್ಲಿ. ಬೌಲರ್ ರಾಜಿ ಈ ಬಾರಿ ಮೊದಲ ಚೆಂಡು ಬೌಂಡ್ರಿ. 5ಕ್ಕೆ 20. ಮತ್ತೆ ಬೌಲರ್ ಇವಾಗ ರಾಜಿ. ಮತ್ತೊಂದು ಶಾರ್ಟ್ ಚೆಂಡು. ಇದರ ಮಧ್ಯೆ ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿಯನ್ನ ಅಜೀಮ್ ಇಲ್ಲಿ ದಾಖಲಿಸಿದ್ದಾರೆ. ಒಬ್ಬಂಟಿ ಹೋರಾಟ, ಏಕಾಂಗಿಯ ಆಟ ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಕೆಲವೊಂದು ಪರಿಸ್ಥಿತಿಯನ್ನು ಗಮನಿಸಿದಾಗ, ಕೆಲವೊಂದು ರೀತಿಯ ಪ್ರೀಮಿಯರ್ ಲೀಗಿನ ಪಂದ್ಯಾಕೂಟವನ್ನು ಕಂಡಾಗ ಆ ತಂಡದ ಪ್ರಮುಖ ಆಟಗಾರನ ಮೇಲೆ ಬಹಳಷ್ಟು ಒಂದು ಒತ್ತಡಗಳಿರುತ್ತೆ. ಆ ನಿಟ್ಟಲ್ಲಿ ಕೆಲವು ಮಂದಿ ಪ್ರಮುಖ ಆಟಗಾರರು ಏಕಾಂಗಿ ಹೋರಾಟವನ್ನು ಮಾಡುವಂತ ಎಲ್ಲ ಚುತ್ತತೆಗಳನ್ನ ಈ ರೀತಿಯ ಪಂದ್ಯಾಕೂಟದಲ್ಲಿ ದಾಖಲಿಸಿದ್ದಾರೆ. ಆ ನಡುವೆ 6 ಎಸೆತ 24 ಓಟದ ಅವಶ್ಯಕತೆ ಇತ್ತು. ಆರಂಭಿಕ ಹಂತದ 2 ಚೆಂಡುಗಳಲ್ಲಿ ಬಹಳ ಉತ್ತಮ ರೀತಿ ಆಗಿರುವಂತಹ 2 ಬೌಂಡರಿಯನ್ನ ಅಜೀಮ್ ಇಲ್ಲಿ ದಾಖಲಿಸಿದ್ದಾರೆ. 4ಕ್ಕೆ 16. ಹೋರಾಟವನ್ನು ಮಾಡ್ತಾ ಇದೆ ಡ್ರೈವರ್ಸ್. ಮತ್ತೊಂದು ಶಾಟ್ ಆಗಿತ್ತು. ಇದರ ಮಧ್ಯೆ ಕ್ಷೇತ್ರರಕ್ಷಣೆಯನ್ನ ಮಾಡಿದ್ದಾರೆ. 3ಕ್ಕೆ 16. ಈ ಬಾರಿ ಮತ್ತೊಂದು ಹೊಡೆತ ತರ್ಮಲಕವಾಗಿ ಬೌಂಡ್ರಿ. ಇಲ್ಲಿ 2ಕ್ಕೆ 12. ಅಜೀಮ್ ಆಟ ಒಂದು ರೀತಿಯಾಗಿ ಡ್ರೈವರ್ಸಿನ ತಂಡಕ್ಕೆ ಬಹಳಷ್ಟು ಒಂದು ಯಶಸ್ಸಿನ ಹಂತವನ್ನು ತಂದು ಕೊಟ್ಟಿತ್ತು. ಆ ನಡುವೆ ಇಲ್ಲಿ 2ಕ್ಕೆ 12. ರಾಜಿ 5ನೇ ಬಾರಿಗೆ ಮತ್ತೊಂದು ಶಾಟ್ ಆಗಿತ್ತು. ಮತ್ತೊಂದು ಹೊಡೆತ ಬೌಂಡ್ರಿ. 1ಕ್ಕೆ 8. ಮತ್ತೆ ಕುತೂಹಲಕಾರಿಯಾಗಿರುವಂತ ಈ ಪಂದ್ಯ. ಒಂದು ವೇಳೆ ಎಕ್ಸ್ಟ್ರಾ ಸೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಕ್ಷೇತ್ರರಕ್ಷಣೆಯ ತಂಡ ಮತ್ತೆ ತಲೆಬೇನೆ ವಿಚಾರಕ್ಕೆ ಹೋಗುತ್ತೆ. ಡ್ರೈವರ್ಸ್ ತನ್ನ ಪರವಾನಗಿಯನ್ನು ಉಳಿಸುವಂತ ಎಲ್ಲ ಲೆಕ್ಕಾಚಾರವನ್ನು ಕೂಡ ಮಾಡ್ತಾ ಇವೆ. ಮೊದಲ ಪಂದ್ಯವನ್ನು ಸೋತಿರುವಂತಹ ಡ್ರೈವರ್ಸ್ಗಳ ತಂಡ ಈ ಬಾರಿ ಮತ್ತೊಂದು ಬೌಂಡ್ರಿ ತನ್ಮೂಲಕವಾಗಿ 4 ಓಟಗಳ ಸೋಲನ್ನ ಕಾಣ್ತಾ ಇದೆ ಡ್ರೈವರ್ಸ್. 3 ಓಟಗಳ ಜಯವನ್ನು ದಾಖಲಿಸ್ತಾ ಇರುವಂತ ಜಾಮಿಯಾ ಕ್ರಿಕೆಟರ್ಸ್ ಆಟಗಾರರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದೇ ಪಂದ್ಯದಲ್ಲಿ ವೈಯಕ್ತಿಕವಾಗಿ ಅಜೀಮ್ ಕೂಡ 49 ಓಟವನ್ನು ಅಜೀಮ್ ಕೂಡ ದಾಖಲಿಸಿದ್ದಾರೆ. ಆಟಗಾರರಿಗೆ ಅಭಿನಂದನೆಗಳು.